ಮಡಿಕೇರಿಗೆ ಹೋದಾಗಿದ್ದಿರ್ಬೇಕಿತ್ತು. ಆರಾಮ ಯೂಟ್ಯೂಬರ್ಸ್ ನ ನೋಡ್ಕೊಂಡು ಈ ಕಾರು ಸುಮಾರು ಜನದ ಡ್ರೀಮ್ ಕಾರ್ ಆಗಿದ್ದು ಇದೆ. ಎನ್ನ ಸಾರೆ ಮನಸ್ಸಲಾಯೋ ಕಂಗ್ರಾಚುಲೇಷನ್. ಈಗ ಈ ಕಾರ್ನ ತಂದು ಇಲ್ಲಿ ಪಾರ್ಕ್ ಮಾಡದ್ಮೇಲೆ ಆ ಕಾರ್ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ನಿನ್ ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದೀಯಲ್ಲ. ನಮ್ ಗಾಡಿ ನಾವೇ ನೋಡಿದ್ರೆ ಎಂತ ಖುಷಿನೋ. ಕಿರಣ್ ತೋರ್ಸಲ್ಲ ನಾವು, ಕಿರಣ್ ಕಾರ್ನ ತೋರಿಸ್ತೀವಿ ವಿಡಿಯೋದಲ್ಲಿ. ನಮ್ ಪಾಡಿಗೆ ನಾವ್ ಹೆಂಗೋ ಬೈಕಲ್ಲಿ ಓಡಾಡ್ಕೊಂಡಿದ್ವಿ, ಬೇಕಿತ್ತಾ? ಇವತ್ತು ನಮ್ಮ ವಿಷ್ಣು ದಾದ ಅವರ ಬರ್ತ್ಡೇ. ಈ ತರ ಕಾರ್ಗಳನ್ನ ತಗೊಂಡ್ರೆ ಕೈ ಹಿಂಗ್ ಕಾಣುತ್ತೆ, ಅದೇ ಈ ತರ ಕಾರ್ಗಳನ್ನ ತಗೊಂಡ್ರೆ ಹಿಂಗ್ ಕಾಣುತ್ತೆ. ಮೈಸೂರಲ್ಲಿ ಈ ತರ ರೋಡ್ ಬ್ಲಾಕ್ ಈಗ ಉಂಟಾ? ಈಗ ಸಾಧ್ಯನಾ? ಕಾರ್ ಹೆಸರಿಗಿಂತ ಕಾರ್ ಕಂಪ್ನಿ ಹೆಸರಿಗಿಂತ ಅವ್ರ ಅವ್ವ ಅಂತ ಹಾಕ್ಸಿರೋ ಸ್ಟಿಕ್ಕರ್ ದೊಡ್ಡದಾಗಿದೆ. ಅದು ಗುರು ರಿಯಲ್ ಲವ್. ಉಸಿರೇ ಸದಾ ಭಾರ. ಏನ್ ಮಳೆ ಗುರು, ಇದು ರೋಡೇ ಕಾಣ್ತಾ ಇಲ್ಲ. ಬಾಪ್ಪ ಚಿನ್ನ ಬಾ ಚಿನ್ನ. ಕಾರಲ್ಲಿ ಟೊಯೋಟಾ ಲೋಗೋಗಿಂತ ಜಾಸ್ತಿ ಇರೋ ಐಟಮ್ ಏನು ಅಂದ್ರೆ ಹ್ಯಾಂಡಲ್. ಐಟಮ್ ನಂಬರ್ 1, ಐಟಮ್ ನಂಬರ್ 2, ಐಟಮ್ ನಂಬರ್ 3, ಐಟಮ್ ನಂಬರ್ 4, ಐಟಮ್ ನಂಬರ್ 5, ಐಟಮ್ ನಂಬರ್ 6, ಐಟಮ್ ನಂಬರ್ 7, ಐಟಮ್ ನಂಬರ್ 8. ಇಷ್ಟು ದಿನ ನನ್ನ ಚಾನಲ್ ಅಲ್ಲಿ ಸುಮಾರು ಕಾರ್ ರಿವ್ಯೂಗಳನ್ನ ನೋಡಿದೀರಾ. ಆದ್ರೆ ಈ ಕಾರ್ ರಿವ್ಯೂ ಏನಿದೆ ಇದು ಒನ್ ಆಫ್ ಮೈ ಫೇವ್ರೇಟ್ ಆಗಿರುತ್ತೆ. ಈ ಕೀನ ಕೈನಲ್ಲಿ ಇಟ್ಕೋಬೇಕು ಅಂತ ಎಷ್ಟು ವರ್ಷದಿಂದ ವೆಯ್ಟ್ ಮಾಡಿದೆ ಗೊತ್ತಾ. ಪಾರ್ಕಿಂಗು, ಸಣ್ಣ ರೋಡು ಇವೆಲ್ಲ ಬಹಳ ಹಿಂಸೆ. ಇದು ನಮ್ಮನೆ ಫಸ್ಟ್ ಕಾರ್, ಫಸ್ಟ್ ಹ್ಯಾಂಡ್ ತಗೊಂಡಿದ್ದು ಶೋರೂಮ್ ಅಲ್ಲಿ. ಇದು ನಾನು ಶೋರೂಮ್ ಅಲ್ಲಿ ಫಸ್ಟ್ ಹ್ಯಾಂಡ್ ತಗೊಂಡಿದ್ದು ಫಸ್ಟ್ ಕಾರು. ಇದು ಎರಡಕ್ಕೂ 10 ವರ್ಷ ಡಿಫ್ರೆನ್ಸ್ ಇದೆ. ಈ ಕಾರ್ ತಗೋಬೇಕಾದ್ರೆ ಇನ್ನೊಂದು 10 ವರ್ಷಕ್ಕೆ ಡೀಸೆಲ್ ಕಾರ್ಗಳಿರಲ್ಲ, ಹೋಗ್ಬಿಡುತ್ತೆ ಅಂದ್ರು. ಡೀಸೆಲ್ ಕಾರ್ ಸ್ಪೋರ್ಟ್ಸ್ ಕಾರ್ ಎಲ್ಲ ನೀನ್ ಏನ್ ಥಿಂಕ್ ಮಾಡಿರ್ತೀಯ ಆತರ ಇರಲ್ಲ. ಇದು ನಾನು ಏನ್ ಥಿಂಕ್ ಮಾಡಿದ್ರೆ ಹಂಗೆ ಆಯ್ತು. ದೇರ್ ಆರ್ ಲ್ಯಾಂಬೋರ್ಗಿನೀಸ್ ಅಂಡ್ ದೇರ್ ಆರ್ ಫೆರಾರೀಸ್ ಇನ್ ದ ವರ್ಲ್ಡ್, ಬಟ್ ನಥಿಂಗ್ ಕ್ಯಾನ್ ಕಂಪೇರ್ ಟು ದಿಸ್. ವೆದರ್ ಕ್ರೇಜಿ ಆಗಿದೆ, ಕಾರು ಬಾಂಬ್ ಆಗಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಬ್ಲಾಕ್ ಕಲರ್ ಆಕ್ಚುಲಿ ನಾರ್ಮಲ್ ಬ್ಲಾಕ್ ಇಲ್ಲ, ಒಂಥರ ಕ್ರೇಜಿ ಬ್ಲಾಕ್ ಇದೆ. ಸೈಡ್ ಇಂದ ನೋಡಿದ್ರೆ ಕತ್ಲೆನಲ್ಲಿ ಏನೂ ಕಾಣಿಸೋದಿಲ್ಲ. ಪ್ರಾಪರ್ ಬ್ಲಾಕ್ ಅಲ್ಲಿ ಮೇಂಟೈನ್ ಮಾಡೋದು ನಮ್ಮ ದೇಶದಲ್ಲಿ ತುಂಬಾನೇ ಕಷ್ಟ ಕಣಪ್ಪ. ಸಾಮಾನ್ಯ ಜನರಿಗೆ ತೊಂದರೆ ಕೊಡುವ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಸಂಘಗಳು ಎತ್ತಿದ ಕೈ, ಅವರಿಗೆಲ್ಲ ಒಂದ್ ಜೈ. ಸ್ಟಾರ್ಟಿಂಗ್ ಅಲ್ಲಿ ನಾನು ಬೈಕ್ ರಿವ್ಯೂಗಳನ್ನ ಮಾಡ್ತಾ ಇದ್ದೆ, ಆಮೇಲೆ ಕಾರ್ ರಿವ್ಯೂ ಮಾಡಕ್ಕೆ ಸ್ವಿಚ್ ಆದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 2 ವರ್ಷದಲ್ಲಿ ಇಷ್ಟೆಲ್ಲ ಪ್ರೋಗ್ರೆಸ್ ಆಗುತ್ತೆ ಅಂತ. ಶುಕ್ರ ದಶೆ ನಡೀತಾ ಇದೆ. ನಮ್ ಜನ ಹೆಲ್ಮೆಟ್ ಹಾಕಲ್ಲ, ಆದ್ರೆ ಕೂದಲು ನೆನಿಬಾರ್ದು ಅಂತ ಕೈ ಮುಚ್ಕೊಂಡ್ ಬರ್ತಾರೆ ತಲೆ ಮೇಲೆ. ಅಯ್ಯೋ ಇವೆಲ್ಲ ಎಂಡ್ ಬಂದ್ಬಿಡಿದ್ಯಲ್ಲ ಗುರು. ಫಸ್ಟ್ ಡೀಸೆಲ್ ಹಾಕ್ಸೋಣ ಬನ್ನಿ. ಈ ಹೈಲೆಕ್ಸ್ ನ ತಗೊಂಡಾಗಿಂದ ಹೈಲೆಕ್ಸ್ ಬಗ್ಗೆ ವಿಡಿಯೋಗಳು ಮಾಡಕ್ಕೇನೆ ಆಲ್ಮೋಸ್ಟ್ ಒಂದು 15,000 ಖರ್ಚು ಮಾಡ್ಬಿಟ್ಟಿದೀನಿ. ಅದ್ರಲ್ಲಿ ಮೆಜಾರಿಟಿ ಖರ್ಚು ಬಂದಿರೋದು ಡೀಸೆಲ್ಗೆ. ಫೈಬರ್ ಬಂಪರ್ ಇದೆ, ಕೆಳಗಡೆ ಸ್ಕಿಡ್ ಪ್ಲೇಟ್ ಹಾಕಿದ್ದಾರೆ. ಸ್ಕಿಡ್ ಪ್ಲೇಟ್ ಮೇಲೆ ರೆಡ್ ಕಲರ್ ಆಕ್ಸೆಂಟ್ ಗಳನ್ನ ಕೊಟ್ಟಿದ್ದಾರೆ. ಇದು ಹಳೆ ಕಾರಲ್ಲಿ ಸಿಲ್ವರ್ ಬರ್ತಿತ್ತು. ಈ ಬಂಪರ್ ನ ರಿಮೂವ್ ಮಾಡಿ ಒಳಗಡೆ ವಿಂಚ್ ನ ಫಿಟ್ ಮಾಡಬಹುದು. ಇದು ಫಸ್ಟ್ ಮತ್ತೆ ಸೆಕೆಂಡ್ ಜನರೇಷನ್ ಫಾರ್ಚುನರ್ ಅಲ್ಲಿ ಕೂಡ ಮಾಡಬಹುದು. ಎಷ್ಟೊಂದ್ ಜನಕ್ಕೆ ಇದು ಗೊತ್ತಿಲ್ಲ. ವ್ಲಾಗ್ ಮಾಡಕ್ಕೆ 16 Pro Max ಎತ್ಕೊಂಡ್ ಬಂದಿದ್ದೀನಿ. ನಾನು ನಾರ್ಮಲ್ ಫೋನ್ ನ ಮನೇಲೆ ಬಿಟ್ಬಿಟ್ಟಿದ್ದೀನಿ ಗುರು. ಲೈಫ್ ಅಲ್ಲಿ 2 ಫೋನ್ ಇಟ್ಕೊಂಡ್ರೆ ಇದೇ ಪ್ರಾಬ್ಲಮ್ ಆಗೋದು. ಪರ್ಸು ಮನೇಲೆ ಇಟ್ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ದುಡ್ಡು ಪೇ ಮಾಡಕ್ ಫೋನೇ ಇಲ್ಲ. ಇಲ್ಲೇ ಟೈಮ್ ಆಗೋಗುತ್ತಲ್ಲ ಗುರು. ನನ್ನ ಫೋನ್ ಅಲ್ಲೇ ಇದೆಯಾ ನೋಡಿ. ನಂದೇ ಅದು 12:30 ಶೂಟ್ ಮಾಡ್ಬೇಕಿತ್ತು, 2:30 ಆಯ್ತು. ಇದರಲ್ಲಿರೋ ಕೀನ ನೋಡಿದ್ರೆ ಲಾಕ್ ಅನ್ಲಾಕ್ 2 ಬಟನ್ ಕೊಟ್ಟಿರೋದು. ಸೇಮ್ ಫಾರ್ಚುನರ್ ಕೀ ಇದೇ ತರ ಕಾಣುತ್ತೆ, ಬಟ್ ಅದರಲ್ಲಿ ಡಿಕ್ಕಿಗೆ ಒಂದು ಎಕ್ಸ್ಟ್ರಾ ಬಟನ್ ಇರುತ್ತೆ. ಈ ಕಾರಲ್ಲಿ ಡಿಕ್ಕಿಗೆ ಎಕ್ಸ್ಟ್ರಾ ಬಟನ್ ಇಲ್ಲ. ಏನಕ್ಕೆ ಅಂದ್ರೆ ಒಂದು ಇದರಲ್ಲಿ ಡಿಕ್ಕಿ ಇಲ್ಲ, ಇನ್ನೊಂದು ಇದರಲ್ಲಿರುವಂತ ಟೈಲ್ ಗೇಟ್ ಅಲ್ಲಿ ಲಾಕೇ ಇಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಗೆಲ್ಲ ನೆನ್ಪಿದ್ರೆ ನಾನು ಫಾರ್ಚುನರ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ಕಾರು ಒಂಥರ ವ್ಲಾಗ್ ಮಾಡಕ್ಕೆ ಕೂತ್ಕೊಳಕ್ ಚೆನ್ನಾಗೈತೆ ಅನ್ಕೊಳ್ಳಿ. ಇದು ಸೇಮ್ ಗುರು, ವೈಡ್ ಆಗಿದೆ, ವಿಂಡ್ಶೀಲ್ಡ್ ದೊಡ್ಡದಾಗಿದೆ, ನಿಮ್ಗೆ ರೋಡ್ ಮೇಲೆ ಇರೋ ವ್ಯೂ ಪ್ರಾಪರ್ ಆಗಿ ಕಾಣುತ್ತೆ. ಈ ಕಾರಲ್ಲಿ 360 ಡಿಗ್ರಿ ವ್ಯೂ ಸಿಗೋದಿಲ್ಲ. ಸೊ ನಿಮ್ಗೆ ಇಲ್ಲೆಲ್ಲೂ ಕೂಡ ಕ್ಯಾಮ್ರಾ ಇಲ್ಲ, ಸೆನ್ಸರ್ ಇಲ್ಲ. ಇದು ಫೈಬರ್ ಆಗಿದೆ. ಈ ಪಾರ್ಟ್ ನ ರೀಪ್ಲೇಸ್ ಮಾಡೋದು ಇನ್ಎಕ್ಸ್ಪೆನ್ಸಿವ್ ಆಗುತ್ತೆ. ಸೈಡ್ ಅಲ್ಲಿ ಒಂದು ಫುಟ್ ಬೋರ್ಡ್ ನ ಕೊಟ್ಟಿದ್ದಾರೆ. ಇದನ್ನ ರಾಕ್ ಸ್ಲೈಡರ್ ಅಂತಾನು ಕರೀತಾರೆ. ಇದು ಹೆವಿ ರಿಜಿಡ್ ಆಗಿದೆ. ಇಲ್ಲಿ ಫ್ಯೂಯಲ್ ಕ್ಯಾಪ್ ಮೇಲೆ ಇರುವಂತಹ ಹೈಲೆಕ್ಸ್ ಸ್ಟಿಕ್ಕರ್ ಕೂಡ ಆಕ್ಸೆಸರಿ. ಇದಕ್ಕೆ 2,800 ರೂಪಾಯಿ ಇದೆ. ಡ್ಯಾಶ್ ಕ್ಯಾಮ್ ಹಾಕ್ಸಿದ್ಮೇಲೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಫ್ರಂಟ್ ವ್ಯೂ ಒಂದು, ರೇರ್ ವ್ಯೂ ಒಂದು ಯಾವಾಗ್ಲೂ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಅದು 4K ಅಲ್ಲಿ. ಇದು 1300 ಕಿಲೋಮೀಟರ್ ರೋಡ್ ಇದೆ, ಇನ್ನು ಸರ್ವಿಸ್ ಮಾಡಿಸಿಲ್ಲ. ಇನ್ನೊಂದ್ 2 ದಿವಸದಲ್ಲಿ ಬಿಡಬೇಕು. ರಿವರ್ಸ್ ತೆಗಿಬೇಕಾದ್ರೆ ಒಂದ್ ಲೈಟ್ ಮಾತ್ರ ಆನ್ ಆಗುತ್ತೆ, ಇನ್ನೊಂದ್ ಲೈಟ್ ಆನ್ ಆಗೋದಿಲ್ಲ. ಅದು ಹೈಲೆಕ್ಸ್ ಅಲ್ಲಿ ಇರುವಂತ ಫಾಲ್ಟ್ ಅಲ್ಲ. ಫಸ್ಟ್ ಬರ್ತಾ ಇದ್ದಂತ ಹೈಲೆಕ್ಸ್ ಗಳಲ್ಲಿ ನೀವೇನಾದ್ರೂ ಹಿಂದ್ಗಡೆ ಟೈಲ್ ಗೇಟ್ ನ ಓಪನ್ ಮಾಡಿದ್ರೆ ಅದ್ ಕೆಳಗಡೆ ಇಳಿಯೋ ತನಕ ಇಟ್ಕೋಬೇಕಿತ್ತು, ಏನಕ್ಕೆ ಹೈಡ್ರಾಲಿಕ್ಸ್ ಇರ್ಲಿಲ್ಲ. ಆದ್ರೆ ಹೊಸ ಹೈಲೆಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಮೂತ್ ಆಗಿ ಕೆಳಗಡೆ ಹೋಗುತ್ತೆ. 1000 ರೂಪಾಯಿ ಅಣ್ಣ. 1000 ರೂಪಾಯಿಗೆ 11 ಲೀಟರ್ ಅಂದ್ರೆ 100 ಕಿಲೋಮೀಟರ್ ಹೋಗ್ಬೋದು. ದಿನದೇ ನೆನಪು ದಿನವೂ ಮನದಲ್ಲಿ. ಒಂದು ಫಾರ್ಚುನರ್ ಇದೆ. ಆಟೋ ಅಣ್ಣ
ಇದೊಂದು ಫಾರ್ಚುನರ್ ಇದೆ. ಫಾರ್ಚುನರ್ ಗಿಂತ ಹೈಟ್ ಇದೆ, ಫಾರ್ಚುನರ್ ಗಿಂತ ಲೆಂತ್ ಜಾಸ್ತಿ ಇದೆ. ಏನಕ್ಕೆ ಅಂದ್ರೆ ಇದ್ರಲ್ಲಿ ಹಿಂದೆ ಇರುವಂತ ತೊಟ್ಟಿ, ಲೋಡಿಂಗ್ ಬೇ ಅಂತ ಕರೀತಾರೆ ಅದನ್ನ. ಇದು ಕಾರ್ ಕ್ಯಾಟಗರಿಗೂ ಸೇರ್ಕೊಳ್ಳೋದಿಲ್ಲ, ನಾರ್ಮಲ್ SUV ಕ್ಯಾಟಗರಿಗೂ ಸೇರ್ಕೊಳ್ಳೋದಿಲ್ಲ. ಇದನ್ನ ಪಿಕಪ್ ಟ್ರಕ್ ಅಂತ ಕರೀತಾರೆ. ಇದರಲ್ಲಿ ಸ್ಪೇರ್ ವೀಲ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಫುಲ್ ಸೈಜ್ ಇದೆ. ಎಕ್ಸಾಸ್ಟ್ ಟಿಪ್ ನೋಡಿ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಇದರಲ್ಲಿ ಹಿಂದ್ಗಡೆ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ, ಫ್ರಂಟ್ ಅಲ್ಲಿ ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್ ಬರುತ್ತೆ. ಈ ಪರ್ಟಿಕ್ಯುಲರ್ ಕಾರ್ ಅಲ್ಲಿ ಇರುವಂತ ಸಸ್ಪೆನ್ಷನ್ ನನಗೆ ಅಷ್ಟೇನ್ ಇಷ್ಟ ಆಗ್ಲಿಲ್ಲ. ಫ್ರಂಟ್ ಓಕೆ, ಬಟ್ ರೇರ್ ಮಾತ್ರ ಹೆವಿ ಹಿಂಸೆ ಆಗುತ್ತೆ. ಬ್ಯಾಂಕ್ ಹೋಗಿ ಪ್ರಾಬಬ್ಲಿ ವಿಡಿಯೋ ಶೂಟ್ ಮಾಡೋದು 3-4 ಗಂಟೆ ಆಗುತ್ತೆ ಅನ್ಸುತ್ತೆ. ಬಟ್ ಬಿಡಲ್ಲ, ಇವತ್ತು ವಿಡಿಯೋ ಶೂಟ್ ಮಾಡದೆ ಬಿಡಲ್ಲ. ಕಾರ್ ತಗೋಬೇಕು, ಲೋನ್ ಕೊಡಿ ಅಂತ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಸಾಲ ಕೇಳಕ್ ಬಂದಾಗ ನಿಮ್ಮ ಹತ್ರ ಒಂದು ಪ್ರಾಪರ್ ಇನ್ಕಮ್ ಬರುವಂತ ಕೆಲಸ ಇಲ್ಲ, ಯೂಟ್ಯೂಬ್ ಮಾಡೋದೆಲ್ಲ ಒಂದು ಕೆಲಸ ಅಲ್ಲ ಅಂತ ನಂಗೆ ರಿಜೆಕ್ಟ್ ಮಾಡಿದ್ರು. ಇವತ್ತು ಅಲ್ಲೇ ಹೋಗಿ ಕಾಸು ತೆಗಿಯೋಣ. ನೀವು ಇಲ್ಲೇನು ಈ ಪೋರ್ಷನ್ ನೋಡ್ತಾ ಇದೀರಲ್ಲ, ಇದು ವೀಲ್ ಆರ್ಚ್ ಕವರ್. ಇದು 9,500 ಆಗುತ್ತೆ ಗುರು. ಮುಂದ್ಗಡೆ ನೀವು ಇಲ್ಲೇನು ಮಡ್ ಫ್ಲಾಪ್ ನೋಡ್ತಾ ಇದೀರಾ, ಹಿಂದ್ಗಡೆನೂ ಇತ್ತು, ನಾನು ಅದನ್ನ ರಿಮೂವ್ ಮಾಡಿದೀನಿ. ರಿವರ್ಸ್ ಅಲ್ಲಿ ಏನಾದ್ರು ಇನ್ಕ್ಲಿನೇಷನ್ ಹತ್ತಿಸ್ತೀರಾ ಅಂದ್ರೆ ಇದು ಟೈರ್ ಗೆ ಸಿಗಾಕೊಂಡು ಕಟ್ ಆಗ್ಬಿಡ್ತಾ ಇತ್ತು. ಅವಾಗ ಇದಿಷ್ಟು ಪೋರ್ಷನ್ ಡ್ಯಾಮೇಜ್ ಆಗುತ್ತೆ ಅಂತ ನಾನೇ ರಿಮೂವ್ ಮಾಡಿದೀನಿ. ತಲೆ ಅಂದ್ರೆ ತಲೆ ಕಣೆ ಏನು ಇದೆ ನಿನ್ ತಲೆಯಲ್ಲಿ. ಈ ಡ್ಯಾಶ್ ಕ್ಯಾಮ್ ಹಾಕ್ಸದ್ ಮೇಲೆ ಆಗಿರುವಂತ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಅದು ಆಲ್ರೆಡಿ ಆಡಿಯೋ ರೆಕಾರ್ಡ್ ಮಾಡ್ಕೋತಾ ಇದೆ. ಮುಂದೆ ನಾನು ಗೋಪ್ರೋಗ್ ಹಾಕಿರುವಂತ ಮೈಕ್ ಕನೆಕ್ಷನ್ ಏನಾದ್ರು ಫ್ಲಾಪ್ ಆಯ್ತು ಅಂದ್ರೂ ನನ್ನ ಹತ್ರ ಬ್ಯಾಕಪ್ ಆಡಿಯೋ ಇರುತ್ತೆ. ಸುಮಾರು ಜನ ನನ್ನ ವಿಡಿಯೋ ನೋಡೋರು ನಿಮ್ ಪ್ಲೇ ಲಿಸ್ಟ್ ನ ತೋರಿಸಿ ಸಕ್ಕತ್ತಾಗಿರುವಂತ ಸಾಂಗ್ ಹಾಕ್ತೀರಾ ಅಂತ ಕಮೆಂಟ್ ಮಾಡ್ತೀರಾ. ಬಟ್ ನಂದು ಪ್ಲೇ ಲಿಸ್ಟ್ ಏನು ಅಂದ್ರೆ 92.7 FM. ಈ ಪಿಕಪ್ ಟ್ರಕ್ ಕಲ್ಚರ್ ಬಂದು ನಮ್ಮ ದೇಶದಲ್ಲಿ ಅಷ್ಟಾಗಿ ಇಲ್ಲ. ಅದೇ ನೀವು ನಾರ್ತ್ ಅಮೆರಿಕಾದಲ್ಲಿ ನೋಡಿದ್ರೆ ಮೆಜಾರಿಟಿ ಜನದ ಹತ್ರ ಪಿಕಪ್ ಟ್ರಕ್ ಇರುತ್ತೆ. ಏನಕ್ಕೆ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಆ ತರ ಇರೋದು ಗುರು. ಇಡೀ ವಿಶ್ವದಲ್ಲಿ ಜಾಸ್ತಿ ಸೇಲ್ ಆಗಿರುವಂತ ಪಿಕಪ್ ಟ್ರಕ್ ಅಂದ್ರೆ ಫೋರ್ಡ್ ಅವ್ರದ್ದು F ಸೀರೀಸ್. ಅಮೆರಿಕಾ ಬಿಟ್ಟು ಹೊರಗಡೆ ಬಂದ್ರೆ ಆಸ್ಟ್ರೇಲಿಯಾ ಆಗಿರ್ಬೋದು, ಏಷ್ಯನ್ ಕಂಟ್ರೀಸ್ ಆಗಿರ್ಬೋದು, ಅಥವಾ ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಇಲ್ಲೆಲ್ಲ ಜಾಸ್ತಿ ಸೇಲ್ ಆಗಿರೋದು ಟೊಯೋಟಾ ಹೈಲೆಕ್ಸ್. ಅದೇ ಏನು ಅಂದ್ರೆ ಹಿಂದ್ಗಡೆದೆ ಒಂಚೂರು ತಲೆಗ್ ಬರಲ್ಲ. ಪಾರ್ಕಿಂಗ್ ಎಲ್ಲ ಹಿಂಗೆ, ಇಲ್ಲೊಬ್ರು ಆ ಕಡೆ ಒಬ್ರು, ಹಿಂಗೆ ದೊಡ್ಡ ಕಾರ್ ತಗೊಂಡ್ರೆ ಹಿಂಗೆ 2-3 ಜನ ಎಲ್ಲ ನಿಂತ್ಕೊಂಡು ಬನ್ನಿ ಹೋಗಿ ಅಂತ ತಿರುಗಿಸ್ಬೇಕು. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ನಮಗೆಲ್ಲ ಹೈಲೆಕ್ಸ್ ಹೊಸಾದಿರ್ಬೋದು, ಆದ್ರೆ ಫಸ್ಟ್ ಹೈಲೆಕ್ಸ್ ಬಂದಿದ್ದು 1968 ಅಲ್ಲಿ. ಆಲ್ಮೋಸ್ಟ್ 50 ವರ್ಷಕ್ಕಿಂತ ಜಾಸ್ತಿ ಹೈಲೆಕ್ಸ್ ರನ್ನಿಂಗ್ ಅಲ್ಲಿ ಇದೆ. ಪ್ರಪಂಚದಲ್ಲಿ ಕೆಲವೊಂದು ಕಾರ್ಗಳು ಮಾತ್ರ ಒಂದು ರೆವಲ್ಯೂಷನ್ ನ ತಂದಿದ್ದು, ಅದರಲ್ಲಿ ಹೈಲೆಕ್ಸ್ ಕೂಡ ಒಂದು. ಕೇಜ್ ಕೂಡ ಹೆವಿ ಇದೆ ನೋಡಿ, ಎಷ್ಟು ದಪ್ಪ ಇದೆ ಅಂತ. ಇಲ್ಲಿ ಡೋರ್ ಸಿಲ್ಸ್ ಗಳನ್ನ ಕೊಟ್ಟಿದ್ದಾರೆ ಫೈಬರ್ ಅಲ್ಲಿ. ಇಲ್ಲೊಂದು ಬಾಟಲ್ ಹೋಲ್ಡರ್ ಇದೆ. ಕೆಳಗಡೆ ಎಲ್ಲ ಆಲ್ರೆಡಿ ಗಲೀಜ್ ಆಗ್ಬಿಟ್ಟಿದೆ. ಇದು ಎಮರ್ಜೆನ್ಸಿ ಟ್ರಯಾಂಗಲ್. ಇದನ್ನ ಇಡಕ್ಕೆ ಹಿಂದ್ಗಡೆ ಯಾವ್ದು ಜಾಗ ಇಲ್ಲ, ಅದಕ್ಕೆ ಫ್ರಂಟ್ ಸೀಟ್ ಕೆಳಗಡೆ ಇಟ್ಟಿದ್ದೀನಿ. ಈ ಹೈಲೆಕ್ಸ್ ಗೆ ಇರುವಂತ ಲೆಗಸಿ, ಇದಕ್ಕಿರುವಂತ ಹಿಸ್ಟ್ರಿ, ಇದರಿಂದ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಆಗಿರುವಂತ ಚೇಂಜಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕು. ಅಲ್ಲಿ ತನಕ ಇದೆ ನೋಡ ಮೈಸೂರು. ಇದೊಂದು 4x4 ಲ್ಯಾಡರ್ ಫ್ರೇಮ್ ಚಾಸಿ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿದ್ದು ಲ್ಯಾಂಡ್ ಕ್ರೂಸರ್ ಇಂದ, ಅದಾದ್ಮೇಲೆ ಪಾಪ್ಯುಲರ್ ಆಗಿದ್ದು ಹೈಲೆಕ್ಸ್ ಇಂದ. ಎಗ್ ರೂಮು ಹೇಳ್ಕೊಳ್ಳೋಷ್ಟೆಲ್ಲ ಚೆನ್ನಾಗಿಲ್ಲ, ಅಂಡರ್ ಥೈ ಸಪೋರ್ಟ್ ಇಲ್ಲ. ಹಿಂದ್ಗಡೆ ಇದನ್ನ ರಿಕ್ಲೈನ್ ಮಾಡಕ್ ಆಗೋದಿಲ್ಲ. ಲಿಟ್ರಲಿ ಒಂದು ಕಲ್ಲು ಬೆಂಚ್ ಮೇಲೆ ಕೂತಂಗ್ ಫೀಲ್ ಆಗುತ್ತೆ. ಸೆಂಟ್ರಲ್ಲಿ ಒಂದು ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ, ಆರ್ಮ್ರೆಸ್ಟ್ ಅಲ್ಲಿ ಕಪ್ ಹೋಲ್ಡರ್ ಗಳಿದೆ. ಹಿಂದ್ಗಡೆ ಕೂತವ್ರಿಗೆ ವ್ಯೂ ಚೆನ್ನಾಗಿ ಕಾಣುತ್ತೆ. ಇದು ಯಾವಾಗ ಎಲ್ಲಾ ಕಡೆ ಪಾಪ್ಯುಲರ್ ಆಗಕ್ಕೆ ಶುರು ಆಯ್ತು, ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಟೊಯೋಟಾದವರು ಇನ್ನೊಂದಷ್ಟು ಕಾರ್ಗಳನ್ನ ಡೆವಲಪ್ ಮಾಡಿದ್ರು. ನಮ್ಮಲ್ಲಿ ಪಿಕಪ್ ಟ್ರಕ್ ಗಳಿಗಿಂತ ಫ್ಯಾಮಿಲಿ ಮೂವರ್ಸ್ ಗಳು ಜಾಸ್ತಿ ವರ್ಕ್ ಆಗುತ್ತೆ. ಈ ಐಡಿಯಾಲಜಿಯಿಂದ ಏಷ್ಯನ್ ಕಂಟ್ರೀಸ್ ಗೋಸ್ಕರ ಹೈಲೆಕ್ಸ್ ಅಲ್ಲಿ ಇರುವಂತ ಲೋಡಿಂಗ್ ಬೆಡ್ ನ ತೆಗೆದು ಇನ್ನೊಂದೆರಡು ಎಕ್ಸ್ಟ್ರಾ ಸೀಟ್ ಹಾಕಿ ಟೊಯೋಟಾ ಅವರು 4 ರನ್ನರ್ ಅಂತ ಒಂದು ಕಾರ್ ನ ಬಿಟ್ರು. ಅದೇ ಮುಂದೆ ಫಾರ್ಚುನರ್ ಆಗಿದ್ದು. ಎಲ್ಲೋ ಮಿಸ್ ಹೊಡಿತಾ ಇದೆ. ಇಲ್ಲೊಂದು ಕೆಳಗಡೆ ಲಾಕೆಬಲ್ ಗ್ಲೌ ಬಾಕ್ಸ್ ಇದೆ, ಮೇಲೊಂದು ಚಿಕ್ಕ ಗ್ಲೌ ಬಾಕ್ಸ್ ಇದೆ. ಇದರಲ್ಲಿ ನಿಮ್ AC ಒಳಗಡೆಯಿಂದ ರೀಡೈರೆಕ್ಟ್ ಆಗುತ್ತೆ. ನೀವೇನಾದ್ರೂ ಇಟ್ರೆ ಕೂಲ್ ಆಗಿರುತ್ತೆ ಐಟಮ್ಗಳು. ಇಲ್ಲಿ ಒಂದು ಕಪ್ ಹೋಲ್ಡರ್ ಇದೆ, ಸೇಮ್ ಡ್ರೈವರ್ ಸೈಡ್ ಅಲ್ಲೂ ಕೊಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ UK ಅಲ್ಲಿ ಅದೇ ತರ ನ್ಯೂಜಿಲೆಂಡ್ ಅಲ್ಲಿ ಜಾಸ್ತಿ ಕಳ್ತನ ಆಗಿರೋ ಕಾರ್ ಕೂಡ ಹೈಲೆಕ್ಸ್. ಇದರಲ್ಲಿ ಹೇಳ್ಕೊಳ್ಳುವಂತ ಸೇಫ್ಟಿ ಫೀಚರ್ ಗಳಿಲ್ಲ, ಎಲ್ಲೂ ಕ್ಯಾಮ್ರಾಗಳು ಕೊಟ್ಟಿಲ್ಲ, ADAS ಕೊಟ್ಟಿಲ್ಲ, ಟ್ರ್ಯಾಕಿಂಗ್ ಕೊಟ್ಟಿಲ್ಲ, GPS ಕೊಟ್ಟಿಲ್ಲ. ಪ್ರಾಬಬ್ಲಿ ಇಷ್ಟು ಸಿಂಪಲ್ ಆಗಿರೋದಕ್ಕೆ ಇರಬೇಕು, ಕದಿಯಕ್ಕೆ ಅಷ್ಟು ಈಸಿ ಆಗುತ್ತೆ. ಟೊಯೋಟಾ ಅನ್ನೋ ಹೆಸರು ಇಡೀ ವರ್ಲ್ಡ್ ವೈಡ್ ಫೇಮಸ್ ಆಗೋದಕ್ಕೆ ಕೆಲವೊಂದು ಕಾರ್ಗಳು ತುಂಬಾನೇ ಹೆಲ್ಪ್ ಮಾಡಿದೆ. ಅದರಲ್ಲಿ ಮೇಜರ್ ಆಗಿ ಬರೋದು 3 ಕಾರ್ಗಳು. ಒಂದು WRC ಅಲ್ಲಿ ಓಡಿದಂತ ಟೊಯೋಟಾ ಸೆಲಿಕಾ ಕಾರ್ಗಳು, ಅದಾದ್ಮೇಲೆ ಸುಮಾರು ಜನರ ಡ್ರೀಮ್ ಕಾರ್ ಆಗಿರುವಂತ ಟೊಯೋಟಾ ಸುಪ್ರಾ. ಇದು 2 ಕಾರ್ಗಳು ಟೊಯೋಟಾದು ಪರ್ಫಾರ್ಮೆನ್ಸ್ ನ ಜನಕ್ಕೆ ಅರ್ಥ ಮಾಡಿಸ್ತು. ಆದ್ರೆ ಟೊಯೋಟಾದು ರಿಲಯಬಿಲಿಟಿನ ಅರ್ಥ ಮಾಡಿಸಿದಂತ ಕಾರ್ ಅಂದ್ರೆ ಟೊಯೋಟಾ ಹೈಲೆಕ್ಸ್. ನಾನು ಫಸ್ಟ್ ಮೋನಿ ಇವ್ರ ಹತ್ರ ಹೋಗ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಗೆ ಒಂದು ಫಾರ್ಚುನರ್ ತಗೋತೀನಿ ಅಂತ ತಗೋಗಿದ್ದೆ. ಹೈಲೆಕ್ಸ್ ತಗೋದ್ರು. ಆಮೇಲೆ ಸೆಕೆಂಡ್ ಹ್ಯಾಂಡ್ ಗೆ ಒಂದು ಇಸುಜು ಕೊಡ್ಸಿ ಅಂದೆ, ಹೈಲೆಕ್ಸ್ ತಗೋದ್ರು. ಸೂಪರ್. ಇಲ್ಲಿ ಫೋನ್ ಟ್ರೇ ಇದೆ, ನೀವೇನಾದ್ರೂ ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಇದಕ್ಕೆ ವೈರ್ಲೆಸ್ ಚಾರ್ಜಿಂಗ್ ಹಾಕೊಡ್ತಾರೆ. ಇಲ್ಲೊಂದು USB ಚಾರ್ಜಿಂಗ್ ಇದೆ. ಇಲ್ಲಿ ಒಂದಷ್ಟು ಆಕ್ಸ್ ಸ್ವಿಚ್ ಗಳಿಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ DAC ಬಟನ್ ಇದೆ, ಆಕ್ಷನ್ ಕಂಟ್ರೋಲ್ ಬಟನ್ ಇದೆ, ಲಿಫ್ಟ್ ಲಾಕ್ ಬಟನ್ ಇದೆ. ಇಲ್ಲೊಂದು ಚಾರ್ಜರ್ ಕೊಟ್ಟಿದ್ದಾರೆ, ಇಲ್ಲೊಂದು ಚಾರ್ಜರ್ ಕೊಟ್ಟಿದ್ದಾರೆ. ಆದ್ರೆ ಇನ್ಸೈಡ್ ಯು ಡೋಂಟ್ ಫೀಲ್ ದಟ್ ವೆಹಿಕಲ್ ಇದಲ್ವಾ, ಅಷ್ಟು ದೊಡ್ಡ ಇದೆ ಅಂತ ಅನ್ಸಲ್ಲ.
ಸೊ ಒಳಗಡೆ ಕೂತ್ರೆ ನಿಜ. ಸುಮಾರು ಜನ ಹೇಳ್ತಾರೆ ಫಾರ್ಚುನರ್ ಆಗಿರ್ಬೋದು, ಹೈಲೆಕ್ಸ್ ಆಗಿರ್ಬೋದು ತುಂಬಾ ಓವರ್ ರೇಟೆಡ್ ಗಾಡಿ, ಇದ್ರಲ್ಲಿ ಏನು ಫೀಚರ್ ಗಳಿಲ್ಲ, ಇದ್ರಲ್ಲಿ ಸನ್ರೂಫ್ ಇಲ್ಲ, ಆದ್ರೂ ಏನಕ್ಕೆ 50-60 ಲಕ್ಷ ಚಾರ್ಜ್ ಮಾಡ್ತಾರೆ ಅಂತ. ಅಷ್ಟು ದುಡ್ಡನ್ನ ಚಾರ್ಜ್ ಮಾಡ್ತಾ ಇರೋದು ಇವ್ರು ಕೊಡುವಂತ ಫ್ಯಾನ್ಸಿ ಫೀಚರ್ಸ್ ಗಳಿಗಲ್ಲ, ಇವ್ರು ಕೊಡುವಂತ ರಿಲಯಬಿಲಿಟಿಗೆ. ನೀವೊಂದ್ ಕಾರ್ ಮೇಲೆ 25 ಲಕ್ಷ ಹಾಕಿ 5 ವರ್ಷಕ್ಕೆ ಬೋರ್ ಆಗಿ ಆ ಕಾರು ಬೋರ್ಗ್ ಬಂದು ಕೆಟ್ಟು ಮಾರೋದ್ ಹೆಂಗಿದೆ, ಅದೇ ಒಂದ್ ಕಾರ್ಗೆ 50 ಲಕ್ಷ ಹಾಕಿ 3-4 ಜನರೇಷನ್ ತನಕ ಪಾಸ್ ಆನ್ ಮಾಡೋದು ಹೆಂಗಿದೆ. ಟೊಯೋಟಾ ಹೈಲೆಕ್ಸ್ ಅನ್ನೋದು ಬರೀ ಒಂದು ಕಾರ್ ಅಲ್ಲ, ಬರೀ ಒಂದು ಪಿಕಪ್ ಟ್ರಕ್ ಅಲ್ಲ, ಇದೊಂದು ಜನರೇಷನಲ್ ವೆಲ್ತ್. 50 ಲಕ್ಷ ಇದ್ದಿದ್ರೆ ನಾನು ಫಸ್ಟ್ ಹೋಗ್ಬಿಟ್ಟು ಒಂದು ಬೊಲೆರೋ ತಗೋತಾ ಇದ್ದೆ, ಎಲ್ಲ ಏನ್ ಮಿಕ್ಕಿದ್ದಕ್ಕೆ ಒಂದ್ ಸೈಟ್ ತಗೋತಾ ಇದ್ದೆ. ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು 9 ಸಲ ಅಂದರ್ ಬಾರೋಣ. ಇನ್ನಿಂತ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ಲ. 4 ಸೈಡ್ ವಿಂಡೋ ಬಟನ್ ಆಟೋಮ್ಯಾಟಿಕ್ ಇದೆ. ಡ್ರೈವರ್ ಸೀಟ್ ಮಾತ್ರ ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಇದರಲ್ಲಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇರೋದು. ಈಕೋ ಪಾರ್ ಅಂತ 2 ಮೋಡ್ ಇದೆ. ಇಲ್ಲಿ 2 ಕಪ್ ಹೋಲ್ಡರ್ ಗಳನ್ನ ಕೊಟ್ಟಿದ್ದಾರೆ. ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಈ ಪ್ರೈಸ್ ಬ್ರಾಕೆಟ್ ಅಲ್ಲಿ ಬರುವಂತ ಬೇರೆ ಕಾರ್ ಗಳನ್ನ ನೋಡಿದ್ರೆ 50 ಲಕ್ಷಕ್ಕೆ ಏನೇನೋ ಸಿಗುತ್ತೆ, ಆದ್ರೆ ಈ ಕಾರ್ ನಲ್ಲಿ ಇರುವಂತ ಕೇಪಬಿಲಿಟೀಸ್ ಇನ್ಯಾವ ಕಾರ್ ನಲ್ಲೂ ಇಲ್ಲ. ಮೇಜರ್ ಆಗಿ ಈ ಕಾರು ಬೇರೆ ಕಡೆ ಫೇಮಸ್ ಆಗಿರೋದೇ ಇದ್ರ ಆಫ್ ರೋಡ್ ಕೇಪಬಿಲಿಟೀಸ್ ಇಂದ. ನ್ಯೂಟ್ರಲ್ ಹಾಕ್ತಾ ಈಗ ಇದನ್ನ H4 ಪುಷ್ ಮಾಡಬೇಕು. ಹೈ ಲೋಲಂತೂ ಫಾಸ್ಟ್ ಆಗಿ ಹೋಗ್ಲೇಬೇಡ. ಹೈಯಲ್ಲಿ ಇಟ್ಸ್ ಓಕೆ, ಒಂದು 40-50 ಬೆಸ್ಟ್ H2. ಪ್ರಾಕ್ಸಿಮಿಟಿ ಸೆನ್ಸರ್ ನ ಆಫ್ ಮಾಡ್ಕೋಬಹುದು. ಆಫ್ ರೋಡ್ ಹೋದಾಗ ಈ ತರ ಬಡ್ಕೋತಾ ಇರುತ್ತಲ್ಲ, ಪ್ಯಾಸೆಂಜರ್ ಏರ್ ಬ್ಯಾಗ್ ಅದಕ್ಕೆ ಆಫ್ ಮಾಡ್ಕೊಳ್ಳುವಂತ ಆಪ್ಷನ್ ಕೊಟ್ಟಿರೋದು. ಇವಾಗ ಈ ಕಾರ್ದು ಪಾಪ್ಯುಲಾರಿಟಿ ಬಗ್ಗೆ ಮಾತಾಡೋದಾದ್ರೆ ಬೇರೆ ದೇಶಗಳಲ್ಲಿ ಟೊಯೋಟಾ ಹೈಲೆಕ್ಸ್ ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಇದು ಮೇನ್ ಪಾಪ್ಯುಲರ್ ಆಗಿದ್ದು ಯೂಟ್ಯೂಬರ್ಸ್ ಗಳಿಂದ. ಅದ್ರಲ್ಲೂ ನಾರ್ತ್ ಇಂಡಿಯನ್ ಯೂಟ್ಯೂಬರ್ಸ್ ಮೇಜರ್ ಆಗಿ ಯಾರು ಬೆಟ್ಟಿಂಗ್ ಪ್ರಮೋಷನ್ ಗಳನ್ನ ಮಾಡಿ ಹೆವಿ ಕಾಸ್ ಮಾಡ್ಕೊಂಡು ಆ ಕಾಸ್ನ ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಾಗದೆ ಒಂದು ಕಾರ್ ನ ತಗೋಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅಂತವ್ರಿಂದ ಈ ಕಾರ್ ಫೇಮಸ್ ಆಗಿದ್ದು. ರೋಡ್ ಅಲ್ಲಿ ರೋಲ್ ಫೀಲ್ ಆಗುತ್ತಾ? ಬಾಡಿ ರೋಲ್ ನಾನು ಅನ್ಕೊಂಡಷ್ಟು ಫೀಲ್ ಆಗ್ತಿಲ್ಲ ಇದರಲ್ಲಿ, ಯಾಕೆಂದ್ರೆ ಸ್ಟಾಕ್ ಟೈರ್ ಸ್ಟಾಕ್ ಸಸ್ಪೆನ್ಷನ್ ಅಲ್ವಾ, ಲಿಫ್ಟ್ ಮಾಡಿಸಿದ್ರೆ ಸ್ವಲ್ಪ ವ್ಯತ್ಯಾಸ ಗೊತ್ತಾಗ. ಇನ್ಫ್ಲೂಯೆನ್ಸರ್ ನ ಯೂಟ್ಯೂಬರ್ ನ ನಂಬ್ಕೊಂಡು ಜನ ಬೆಟ್ಟಿಂಗ್ ಅಲ್ಲಿ ದುಡ್ಡು ಹಾಕ್ತಾರೆ. 50 ಲಕ್ಷ ಖರ್ಚು ಮಾಡಿ ಒಂದು ಕಾರ್ ತಗೋಬೇಕು ಅನ್ನೋಷ್ಟೆಲ್ಲ ದಡ್ರಾಗಿರಲ್ಲ. ಹೈಲೆಕ್ಸ್ ಅಲ್ಲಿ ಡ್ಯೂಯಲ್ ಝೋನ್ ಎಸಿನ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಗೆ ಎಷ್ಟು ಬೇಕೋ ಅವ್ರು ಸೆಟ್ ಮಾಡ್ಕೋಬಹುದು, ಡ್ರೈವರ್ ಗೆ ಎಷ್ಟು ಬೇಕೋ ಅದು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸ್ಟೇರಿಂಗ್ ವೀಲ್ ಸಕ್ಕತ್ತಾಗಿದೆ. ಇದರಲ್ಲಿ ಹೈಡ್ರಾಲಿಕ್ ಸ್ಟೇರಿಂಗ್ ಕೊಟ್ಟಿರೋದು. ಕಾರ್ ನಲ್ಲಿ ನನಗೆ ಇಷ್ಟ ಆಗಿರುವಂತ ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂದ್ರೆ ಕ್ರೂಸ್ ಕಂಟ್ರೋಲ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಗುರು. 2022-2023 ನಲ್ಲಿ ಪ್ರೊಡಕ್ಷನ್ ಆಗಿದ್ದಂತ ಸುಮಾರು ಕಾರ್ಗಳು ಸ್ಟಾಕ್ ಅಲ್ಲೇ ಉಳ್ಕೊಂಡ್ಬಿಡ್ತು. ಅದಕ್ಕೆ ಆ ಕಾರ್ಗಳನ್ನ ಮೂವ್ ಮಾಡೋದಕ್ಕೆ ಅವರು 2 ಕೆಲಸ ಮಾಡಿದ್ರು. ಒಂದು, ಹ್ಯೂಜ್ ಡಿಸ್ಕೌಂಟ್ ಗಳನ್ನ ಹಾಕೋದು. ಅದಾದ್ಮೇಲೆ ಟೊಯೋಟಾ ಕಂಪನಿಯಲ್ಲಿ ವರ್ಕ್ ಮಾಡುವಂತ ಮ್ಯಾನೇಜರ್ಸ್ ಗಳಿಗೆ ನೀವು ಆರಾಮಾಗಿ ಓಡಿಸ್ಕೊಳ್ಳಿ ಅಂತ ಕೊಡಕ್ ಶುರು ಮಾಡ್ಬಿಟ್ರು. ಇವಾಗ ಆತರ ಟೊಯೋಟಾ ಶೋರೂಮ್ ಅಲ್ಲಿ ಕಂಪನಿಗಳಲ್ಲಿ ಅದನ್ನ ಟೆಸ್ಟ್ ರೈಡ್ ಅಂತ ತಗೊಂಡೋಗಿ ಉಜ್ಜಾಡಿದ್ದಾರೆ. ಅದನ್ನೆಲ್ಲ ಒಂದ್ 20-25 ಲಕ್ಷಕ್ಕೆ ಸೇಲ್ಗೆ ಹಾಕಿದ್ರು. ಕಳ್ತನ ಮಾಡ್ಕೊಂಡ್ ಬಂದಿರೋ ಕಳ್ಳ ಕೂಡ ಈ ರೇಟಿಗೆ ಕೊಡಲ್ಲ, ಆ ರೇಟಿಗೆ ಕೊಡ್ತಾರೆ ಈ ಶೋರೂಮ್ ಅಲ್ಲಿ. ಅವಾಗ ಜನರಿಗೆ ಫೋಮೋ ಶುರು ಆಯ್ತು. ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಆ ಟೈಮ್ ಅಲ್ಲಿ ಟೊಯೋಟಾ ಅವರು 2025 ಮಾಡೆಲ್ ಬ್ಲಾಕ್ ಎಡಿಷನ್ ತಗೊಂಡ್ಬಂದ್ರು. ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 4 ಲಕ್ಷ ಡಿಸ್ಕೌಂಟ್ ಕೊಟ್ರು. ಏನಕ್ಕೆ ಅಂದ್ರೆ ಆಲ್ರೆಡಿ ಕಾರ್ ಪಾಪ್ಯುಲರ್ ಆಗಿದೆ, ಬ್ಲಾಕ್ ಅಲ್ಲಿ ಬೇರೆ ಬಿಟ್ಟಿದ್ದಾರೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ನೆನ್ನೆ ಆಫ್ ರೋಡ್ ಅಲ್ಲಿ ಲಿಟ್ರಲಿ ನೀರು, ಕೊಚ್ಚೆ, ಮಣ್ಣು ಎಲ್ಲಾ ಕಡೆ ಎತ್ಕೊಂಡು ಹೋಗಿದ್ದು. ಒಳಗಡೆ ನೋಡಿ, ಫಸ್ಟ್ ಡೇ ಪೂಜೆ ಮಾಡಿದಾಗ ಎಷ್ಟು ಕ್ಲೀನ್ ಆಗಿತ್ತು ಹಂಗೆ ಇದೆ. ಇದರಲ್ಲಿ 2.8 ಲೀಟರ್ ಡೀಸೆಲ್ ಇಂಜಿನ್ ಬರೋದು, 204 BHP ಇದೆ, 500 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನೋಡಿ ಬೂಬ್ಸ್ ಬಂಬ್ಸ್. ನಂದು ಇವತ್ತೆಂತ ನಸೀಬು ಅಂದ್ರೆ ಗೋಪ್ರೋದು ಬ್ಯಾಟ್ರಿನೂ ಖಾಲಿ ಆಗೋಯ್ತು. ಎಕ್ಸ್ಟ್ರಾ ಬ್ಯಾಟ್ರಿನೂ ಮನೇಲೆ ಮರ್ತು ಬಂದಿದ್ದೀನಿ. ನನಗೆ ಇವಾಗ 2 ಆಪ್ಷನ್ ಇದೆ. ಒಂದು, ಮೆಟಾ ಗ್ಲಾಸಸ್ ನ ಯೂಸ್ ಮಾಡ್ಕೊಂಡು ವ್ಲಾಗ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇದೀರಾ, ಕ್ಯಾಮೆರಾ ಇದೆ, POV ರೆಕಾರ್ಡ್ ಮಾಡಬಹುದು ಗುರು ಇದರಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ನಾನು ಯಾವ ತರ ಕ್ಯಾಮೆರಾ ಯೂಸ್ ಮಾಡ್ತೀನಿ ಕಾರಲ್ಲಿ ವ್ಲಾಗ್ ಮಾಡಕ್ಕೆ ಅಂತ. ಇಲ್ಲ ಅಂದ್ರೆ ನಾನು ಡ್ಯಾಶ್ ಕ್ಯಾಮ್ ಯೂಸ್ ಮಾಡ್ಕೊಂಡು ವ್ಲಾಗ್ ಮಾಡಬಹುದು. ಮೇಂಟೆನೆನ್ಸ್ ವಿಚಾರ ಅಂತ ಬಂದ್ರೆ ಟೈರ್ ಗಳು ಎಕ್ಸ್ಪೆನ್ಸಿವ್ ಆಗಿದೆ. ಇದರಲ್ಲಿ ಇಂಜಿನ್ ಆಯಿಲ್ ಹೆವಿ ಕುಡಿಯುತ್ತೆ. ಮೈಲೇಜ್ ಮ್ಯಾಕ್ಸಿಮಮ್ 10-12 ಕೊಡುತ್ತೆ ಅಷ್ಟೇ. ಇನ್ಶೂರೆನ್ಸ್ 1.5 ಲಕ್ಷ ಬರುತ್ತೆ ಪ್ರತಿ ವರ್ಷ. ಮಾಲ್ ಗಳಲ್ಲಿ ಹೋದ್ರೆ ತಿರ್ಗ್ಸಕ್ ಕಷ್ಟ, ಹೋಟೆಲ್ ಗಳಲ್ಲಿ ಹೋದ್ರೆ ಪಾರ್ಕ್ ಮಾಡಕ್ ಕಷ್ಟ, ಬೆಂಗಳೂರು ಅಂತ ಸಿಟಿಗಳಿಗೆ ಎತ್ಕೊಂಡು ಹೋದ್ರೆ ಓಡ್ಸಕ್ಕೇನೆ ಕಷ್ಟ. ಇದರಲ್ಲಿ 265/60 R18 ಟೈರ್ ಗಳನ್ನ ಕೊಟ್ಟಿರೋದು. ಬ್ರಿಡ್ಸ್ಟೋನ್ ಅವ್ರದ್ದು ಡ್ಯೂಯಲರ್ HT ಅಂತ. HT ಅಂದ್ರೆ ಹೈವೇ ಟೆರೈನ್. ಇದರಲ್ಲಿ ಆಲ್ ಟೆರೈನ್ ಟೈರ್ ಗಳನ್ನ ಕೊಟ್ಟಿಲ್ಲ. ಕಂಪನಿಯಿಂದನೇ 18 ಇಂಚು ಬ್ಲಾಕ್ ಡೌಟ್ ಅಲಾಯ್ ವೀಲ್ ಗಳು ಬರುತ್ತೆ. ಫ್ರಂಟ್ ಅಲ್ಲಿ ಡಿಸ್ಕ್ ಇದೆ, ರೇರ್ ಅಲ್ಲಿ ಡ್ರಮ್ ಇದೆ. ಇಷ್ಟೆಲ್ಲ ಮಾಡ್ತಾ ಇರೋದು ಟೊಯೋಟಾ ಅವರು ಅವ್ರ ಸ್ಟಾಕ್ ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಹೊರತು ನಮ್ಮ ಜನಕ್ಕೆ ಒಂದೊಳ್ಳೆ ಕಾರ್ ಕೊಡೋದಕ್ಕಲ್ಲ. ಬೇಕು ಅಂದ್ರೆ ಅವ್ರೇನ್ 13 ಲಕ್ಷ ಡಿಸ್ಕೌಂಟ್ ಅಲ್ಲಿ ಈ ಕಾರ್ ಗಳನ್ನ ಕೊಡ್ತಾ ಇದ್ರು, ಅದ್ರ ಬದಲು ಒಂದ್ 10 ಲಕ್ಷನೇ ಪ್ರೈಸ್ ಕಟ್ ಮಾಡಿ ಒಂದ್ 40 ಲಕ್ಷಕ್ಕೆ ಈ ಕಾರ್ನ ಇವರು ಬಿಡಬಹುದಿತ್ತು. ಬಟ್ ಆತರ ಮಾಡಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಒಂದು ಟೈಮ್ ಅಲ್ಲಿ ಸಿಂಗಲ್ 500 ರೂಪಾಯಿ ನೋಟ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ವಿ. ಆದ್ರೆ ಇವತ್ ನೋಡಿ ಇಷ್ಟ ಚೆನ್ನಾಗಿಲ್ಲ ಕಣೋ ಕಿರಣ್. ರಿಯಲ್ ಲೈಫ್ ಅಲ್ಲಿ ಸ್ಟಿಕ್ಕರ್ ಅಲ್ಲಿ ಮಾಡಿಸ್ಕೊಬಿಟ್ಟವ್ರೆ. ಇಲ್ಲಿ ಹನುಮಂತದ ದೇವಸ್ಥಾನ ಇದೆ. ಇಲ್ಲಿ ನೋಡಿ ಶ್ರೀರಾಮ ಅಂತ ಬರ್ದಿದ್ದಾರೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು.
GoPro ಬ್ಯಾಟ್ರಿ ತರದ್ ಮರ್ತು ಬಿಟ್ಟಿದ್ದೀನಿ. ಆದ್ರೂ ವ್ಲಾಗ್ ಮಾಡ್ತಾ ಇದೀನಿ ನಾನು ಇವತ್ತು. ಎಂತ ಆಡಿಯೋ ಬರ್ತಿದ್ಯೋ ಡ್ಯಾಶ್ ಕ್ಯಾಮ್ ಅಲ್ಲಿ, ನನಗಿನ್ನ GoProನೇ ಬೇಡ ಅನ್ಕೋ ವ್ಲಾಗ್ ಮಾಡಕ್. ನನಗೆ ಗೊತ್ತಿತ್ತು ಯಾವತ್ತಾದ್ರೂ ಒಂದು ದಿನ ಈ ನಿನ್ನ ಕುಲಿಗೆಟ್ಟ ನಾಲ್ಗೆಲಿಂತ ಮಾತು ಬರುತ್ತೆ ಅಂತ. ಸುಮಾರು ಜನ ಅನ್ಕೊಳ್ಳೋದೇನು ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಹೈಲೆಕ್ಸ್ ನ ತಗೊಂಡು ಜನರಿಗೆ ತೋರಿಸ್ಬಿಟ್ರೆ ಅದು ನಮ್ಮ ಸಕ್ಸಸ್ ನ ಜನಕ್ಕೆ ತೋರಿಸುತ್ತೆ ಅಂತ. ನೀವು ಒಂದಲ್ಲ 5 ಕಾರ್ ಇಟ್ಕೊಂಡ್ರು ಕೂಡ ನಿಮ್ಮ ಜೊತೆ ಆ ಕಾರ್ನಲ್ಲಿ ಓಡಾಡಕ್ಕೆ ಒಳ್ಳೆ ಜನನ ನೀವು ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ, ಒಬ್ಬ ಯೂಟ್ಯೂಬರ್ ಕಾರ್ನ ನಮ್ ಕಾರು ಅಂತ ಇಷ್ಟಪಡುವಂತ ಸಬ್ಸ್ಕ್ರೈಬರ್ಸ್ ನ ನೀವು ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ ಹೈಲೆಕ್ಸ್ ಅಲ್ಲ ಲ್ಯಾಂಬೋರ್ಗಿನಿ ಇಟ್ರು ವೇಸ್ಟೇ. ಅರ್ಥ ಆಯ್ತು ಅನ್ಸುತ್ತೆ.